ಸರಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮೋತ್ಸವ ಅಂಗವಾಗಿ ನಮ್ಮ ಚಾಮುಂಡಿ ಬೆಟ್ಟದ ಗ್ರಾಮಸ್ಥರು ಹಿರಿಯರು ನಾಗರಿಕರಿಗೂ ಎಲ್ಲರೂ ಸಹ ಒಳ್ಳೆಯದಾಗಲಿ ಅಂತ ಕೇಳಿ ಇಡೀ ಕರ್ನಾಟಕ ಜನತೆಗೆ ಮಳೆ ಬೆಳೆ ಸುಧಾರಿತವಾಗಿದೆ. ಆದ್ದರಿಂದ ಈ ಚಾಮುಂಡೇಶ್ವರಿ ಅನುಗ್ರಹದಿಂದ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಬಟ್ ಇಲ್ಲಿ ಏನಪ್ಪ ವ್ಯವಸ್ಥೆ ಅಂತಂದರೆ ಇಲ್ಲಿ ನಡ್ಕಂಥ ಹಿಂದೆ ಶತಮಾನ ಕಾಲದಿಂದ ನಡ್ಕೊಂಬಂದಿತ್ತು ಚಾಮುಂಡೇಶ್ವರಿ ವರ್ಧಂತಿ ಅಂದರೆ ಭಾಳ ವೈಭವದಿಂದ ನಡೀತಿತ್ತು. ಇಲ್ಲಿ ಅವರ ಭಕ್ತಾದಿಗಳು ಎಲ್ಲರೂ ಈ ಸಿಹಿ ತಿಂಡಿಗಳನ್ನ ತರಾವರಿ ಒಬ್ಬಟ್ಟು ಊಟ ಅಂತೆ, ಒಬ್ಬಟ್ಟಂತೆ, ಚಕ್ಲಿ, ಸ್ವೀಟು ನಾನಾ ಥರವಾದ ಬಗೆಬಗೆದ ಹಂಚಿದ್ರು. ಅದಕ್ಕೂ ಇವರು ಪರ್ಮಿಷನ್ ಕೊಟ್ಟಿಲ್ಲ. ಮತ್ತು ಇಲ್ಲಿ ಊಟದ ವ್ಯವಸ್ಥೆನೂ ಪೂರ್ತಿ ಒಂದು ವಾರದಿಂದ ಪೂರ್ತಿ ಇದುವರೆಗೂ ಕ್ಯಾನ್ಸಲೇ ಮಾಡಿಬಿಟ್ಟಿದ್ದಾರೆ. ಊಟ ಅನ್ನೋದೇ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಊಟ ಮಾಡೋಕ್ಕೆ ರೆಡಿ ಮಾಡಿ ಸಾರ್ವಜನಿಕರು ಇಕ್ಕಕ್ಕೆ ರೆಡಿಯಾಗಿದ್ದಾರೆ. ಇವ್ರು ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿ ಮಂಟ್ಲಿ ಅದು ಪಾರ್ಕಿಂಗ್ ಅಧಿಕಾರ ಅನ್ನೋದು ಭಾನುವಾರ ಗೌರ್ಮೆಂಟ್ ಅಡಿ ಬಿಟ್ಟು ಎಲ್ಲ ದಿನ ಅಧಿಕಾರ ಇದ್ದೇ ಇರುತ್ತೆ. ಬಟ್ ಭಕ್ತಾದಿಗಳಿಗೆ ಭಕ್ತಿಯಿಂದ ಆಷಾಢ ಶುಕ್ರವಾರ ವರ್ಷಕ್ಕೆ ಒಂದೇ ಸಲ ಬರೋದು ಆಷಾಢ. ಹೌದು ಸರ್, ವಾರ ಬರುತ್ತೆ, 5 ವಾರ ಬರುತ್ತೆ. ಹೌದು. ಈ ಭಕ್ತಿಗಿಂತ ಅಧಿಕಾರ ಜಾಸ್ತಿ ಆಯ್ತು ಅವರಿಗೆ. ಅಧಿಕಾರನೇ ಜಾಸ್ತಿ ಆಗೋಗಿದೆ ಈಗ ಅಲ್ಲ. ಈಗ ಏನು ಮಾಡ್ತಾರೆ ಹೇಳಿ. ಈಗ ಅದರಿಂದ ಈಗ ನೋಡಿ ಕಳೆದ ಸಾರಿ ಆ ಶತಮಾನ ಕಾಲದಿಂದ ನಡ್ಕೊಬಂದಿದೆ ಇದು ವರ್ಧಂತಿ ಅನ್ನಕ್ಕಂಥದ್ದು, ರಾಜಮನ ಕಾಲದಿಂದ ನಡ್ಕೊಬಂದಿದೆ. ಆದರೆ ಆ ವರ್ಷಕ್ಕೂ ಈ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಜನನೇ ಇಲ್ಲ, ಖಾಲಿ. ಇವರು ಯಾಕಂದರೆ 8 ಗಂಟೆಗೆ ಬಿಡ್ತೀನಿ ಅಂತಂದರು. ಮತ್ತು ಬಾದಾತ್ತೋರ್ಗೆ ಬರ್ತೀನಿ ಅಂತಂದರು. ಈಗ ಹೌದು ಎಲ್ಲ 8 ಗಂಟೆಗೆ. ಒಂದು ಬೆಟ್ಟದ ಪಾದಲೆಲ್ಲ ಏನೋ ಕೆಮಿಕಲ್ ಕುಂಕುಮನ ಹಚ್ಚುತ್ತಿದ್ದಾರೆ, ಕೆಮಿಕಲ್ ಕುಂಕುಮ ಮಾರಾಟ ಮಾಡ್ತಿದ್ದಾರೆ. ಇಲ್ಲಿ ಸ್ಥಳೀಯರು ಅಧಿಕಾರಿಗಳೇ ಮಾರಾಟ ಮಾಡಿಸ್ತಿದ್ದಾರೆ. ಅಲ್ಲೆಲ್ಲ ಹೌದು. ಈಗ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀನಿ ಅಂತಾರೆ, ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಮತ್ತು ಪ್ರಸಾದ ಅಂತಾರೆ. ಈಗ ನೋಡಿ ಇಷ್ಟು ಜನ ಹೋದ್ರಲ್ವ, ಹೊರಗಡೆಯಿಂದ ಆಗಲಿ ಒಳಗಡೆಯಿಂದ ರೀ ಲಡ್ಡು ಪ್ರಸಾದ ಏನಾರು ಇದೆ. ಈ 2,000 ರೂಪಾಯಿದು ಯಾವುದೋ ಕಿಟ್ ಒಂದು ಮಾಡ್ತಾಯಿದ್ದಾರೆ. ಅದರಲ್ಲಿ ಲಡ್ಡುನೇ ಪ್ರಸಾದ ಕೊಡಬೇಕಾದ್ರೆ. ಮತ್ತು ಇದು ಯಾವುದೋ ಹೋದ ವಾರ ಕಳೆದ ವಾರ ನಾವೇ ಒಬ್ಬರು ಗ್ರಾಮಸ್ಥರು ಫೋಟೋ ವೀಡಿಯೋ ಮಾಡಿದ್ದು. ಅದರಲ್ಲಿ 50 ರೂಪಾಯಿ ಸ್ವೀಟ್ ಬಾಕ್ಸು ಅಂತ. ಅದು ಸ್ವೀಟ್ ಇತ್ತೆ ಏನಿತ್ತ ಗೊತ್ತಿಲ್ಲ. ನಾವು ಸುಧಾ ತೊಗೊಂಡು ನೋಡಿದ್ರೆ ಅಲ್ಲಿ ಚಕ್ಲಿ, ನಿಪ್ಪಿಟ್ಟು ಗೊತ್ತೇ ಇಷ್ಟೆಲ್ಲ ಚಕ್ಲಿ, ನಿಪ್ಪಿಟ್ಟು ಮತ್ತು ಬೇಳೆ ಅದನ್ನು ಕೊಡ್ತಾವ್ರಲ್ಲ ಅಧಿಕಾರಿಗಳು. ಅಧಿಕಾರಿಗಳಿಗಿಂತ ಇಲ್ಲಿ ರೂಪಾ ಮೇಡಮ್ ಅವರು ಪ್ರಾಧಿಕಾರ ಅವ್ರು ಕೊಟ್ಟರು ಅಂತ ಹುಡುಗಿ ಹೇಳ್ತಾ ಇದೆ. ಯಾರು ಕರ್ಕೊಬಂದು ಇಲ್ಲಿ ಟೆಂಡರ್ ತಗೊಂಡು ಕಾಲೇಜ್ ಅವ್ರು ಮಾಡ್ತಿದ್ರಲ್ಲ ಹುಡುಗರು ಅವ್ರು ಮಾಡ್ತಾ ಇದ್ದಾರೆ. ಅಂದಮೇಲೆ 50 ರೂಪಾಯಿ ಇದು ಬಾಕ್ಸು. ಇದು ಅವರು ಅನ್ನ ತಿಂದಾರ ತಿಂದಾರ ಕಣಿ ಗೊತ್ತಿಲ್ಲ ಇವರಂತೂ. ಯಾಕಂದ್ರೆ ಮಾಡಿಸ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇರೋದು. ಚಕ್ಲಿ, ನಿಪ್ಪಿಟ್ಟು, ಕೋಡ್ಬಳೆ ಇವೆಲ್ಲ ಇದು ಮಾರ ಅಂತದ ಸ್ಥಳದಲ್ಲ ಇದು. ಇವ್ರು ಮಾರಿಸ್ತಾ ಇರೋದು. ಇವರು ದುರುಪಯೋಗ ಪಡಿಸ್ಕೋದು ಚಾಮುಂಡಿ ಬೆಟ್ಟನ ಹಾಳು ಮಾಡಕ್ಕೆ ಬಂದಿರೋ ಅಂತ ಮೇಡಮ್ ಅವರು ರೂಪಾ ಮೇಡಮ್. ಚಾಮುಂಡಿ ಬೆಟ್ಟ ಜನಗಳನ್ನೂ ಹಾಳು ಮಾಡ್ತಾ ಇದ್ದಾರೆ. ಬರೋ ಜನಗಳನ್ನೂ ಬರೋರು ಬರ್ದಾಗ ಮಾಡ್ತಾ ಇದ್ದಾರೆ ಅವರು. ಮೊದಲನೇ ವಾರ ಬಂತಲ್ಲ, ಜನ ಹೆಂಗಸರೆಲ್ಲ ಕಣ್ಣೀರು ಹಾಕ್ಬಿಟ್ಟು ಅವ್ರು ಎಲ್ಲರೂ ಕೇಳ್ಕೋದು ಒಂದೇ, ಚಾಮುಂಡಿ ಬೆಟ್ಟ ಬರೋ ಜನಗಳು ಕಣ್ಣೀರು ಹಾಕ್ಬಾರ್ದು, ಆಶೀರ್ವಾದ ಮಾಡಬೇಕು, ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಹೊರತು ಇಲ್ಲಿ ಜನಗಳಿಗೆ ಯಾವತ್ತೂ ವಹಿಸ್ಬಾರ್ದು. ಬರೋ ಜನಗಳಿಗೆ ವಹಿಸ್ಬಾರ್ದು. ಬರೋ ಜನಗಳ ಕಷ್ಟ ಸುಖಗಳನ್ನ ಇದು ಮಾಡಬೇಕು. ಹಿಂದೆ ತುಂಬಾ ಜನ ಇರೋರು. ಹೌದು, ಜನಗಳೇ ಕಾಣ್ತಾ ಇಲ್ಲ. ಹೌದು ಸರ್, ಜನ ಅಂದ್ರೆ ಕಾಣ್ತಾ ಇಲ್ಲ. ಅಂದರೆ ವ್ಯವಸ್ಥೆ ಆಸನ ಕೊಡೋಕ್ಕೂ ಮುಂಚೆನೆ 2 ವರ್ಷದಿಂದ ಹೆಂಗಿದೆ ಅನ್ನೋದು ಅವ್ರು ತಿಳ್ಕೊಬಿಟ್ರೆ ಅವರಂತ ಮೂರ್ಖರು ಯಾರು ಇಲ್ಲ. ಅಲ್ಲಲ್ಲ, ಎಕ್ಸಾಂಪಲ್ ಯಾವ ವರ್ಷನೂ ಇಲ್ಲ, ಈ ವರ್ಷ ಮಾತ್ರ ತುಂಬಾ ಪ್ರಾಬ್ಲಮ್ ಆಗಿದೆ. ವ್ಯಾಪಾರಿಯವ್ರಿಗೆ ಎಲ್ಲ ಫ್ರೀಯಾಗಿ ಬಿಡ್ತಾ ಇದ್ರು. ಎಷ್ಟೋ ಜನಕ್ಕೆ ಇವಾಗ ದುಡ್ಡು ಮಾಡಿಬಿಟ್ಟು ಎಲ್ಲ ದುಡ್ಡಿರೋರು ಹೋಗ್ತಾರೆ. ಬಡವರು ಏನು ಮಾಡ್ತಾರೆ, ಕಷ್ಟಪಟ್ಟು ಬರ್ತಾರೆ, ಅಂತ ಹತ್ಕೊಂಡು ಬರ್ತಾರೆ. ಅದು ತುಂಬ ವ್ಯಾಪಾರಸ್ಥರಿಗೂ ತುಂಬ ತೊಂದರೆ ಆಗಿದೆ. ಯಾವ ವರ್ಷನೂ ಇಲ್ಲ ಇಷ್ಟು ವರ್ಷದಲ್ಲಿ. ಈ ವರ್ಷನೇ ತುಂಬ ಕಾರಣ ಯಾರು? ರೂಪಾ ಮೇಡಮ್ ಅವರು ಅಥವಾ ಯಾರು ಗೊತ್ತಿಲ್ಲ ದೊಡ್ಡವರು. ಸರ್, ಇದು ವರ್ಗಾವಣೆ ಮಾಡಬೇಕು ಅಂತ ನನ್ನ ಆಸೆ. ಯಾಕಂದ್ರೆ ಈ ಒಮ್ಮನಿಗೆ ಒಂಥರ ತಲೆಕೆಡೋ ಥರ ಆಡೋದವರು. ಬರೋ ಜನಗಳಿಗೆ ಕಷ್ಟ ಸುಖ ನಿಭಾಯಿಸ್ತೇನೆ ಇವರು ತಲೆಕೆಡೋ ಥರ ಮಾತಾಡ್ತಾರಲ್ಲ. ಆಶ್ವಾಸನೆ ಯಾಕೆ ಕೊಡ್ಬೇಕು ಇವರು? ಆಶ್ವಾಸನೆ ಕೊಡಬಾರ್ದು ದಯವಿಟ್ಟು. ಯಾಕಂದ್ರೆ ಬರೋ ಜನಗಳ ಕಷ್ಟ ಸುಖ ಅವ್ರ ಕಷ್ಟಗಳು ಏನಿರ್ತದೆ ಗೊತ್ತಿಲ್ಲ. ಎಷ್ಟೋ ಜನ ಹಳ್ಳಿಗಳು ನಮ್ಮ ಕಷ್ಟ ಪರಿಹಾರ ಅಲ್ಲ ಅಂತ ಎಷ್ಟೋ ಜನ ಬಂದು ಕಾಯಿ ಪೂಜೆ ಮಾಡ್ತಾರೆ, ಹಣ್ಣುಕಾಯಿ ಪೂಜೆ ಮತ್ತೆ ಮಾಡಿಸ್ತಾ ಇಲ್ಲ. ಪೂಜೆ ಮಾಡಲ್ಲ ಅಂತ ಹೊರಗಡೆಯಿಂದ ದೊಡ್ಡ ವ್ಯಕ್ತಿಗಳ ಕಾಯಿ ಹಣ್ಣು ಎಲ್ಲ ತತ್ತಲ್ಲ. ಅದು ಹೆಂಗೆ ಪೂಜೆ ಮಾಡ್ತಾರೆ ಇವರು? ಅವರಲ್ಲೇ ಪೂಜೆ ಮಾಡ್ಬೋದಂತೆ. ಬಡವ್ರುಗಳು ಬಂದು ಹಳ್ಳಿ ಜನ ಬಂದು ಪೂಜೆ ಮಾಡೋಕ್ಕೆ ಇವರು ಮಾಡಬೇಡಿ ಅಂತಾರಲ್ಲ. ಇವರು ಇದೇನ ನಾಗರಿಕತೆ ಕಲ್ತಿರೋ ಬುದ್ಧಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಮ್ಮ ದೇವಸ್ಥಾನ ಮುಂದೆ ನಾಡಹಬ್ಬ ಅಂತಂದಮೇಲೆ ಈಗ ಕರ್ಪೂರ, ಅರಿಶಿನ ಕುಂಕುಮ, ಒಂದು ಧೂಪ, ತೆಂಗಿನಕಾಯಿ ಎಲ್ಲ ಮನೆಯಿಂದನೇ ತರ್ತಾರೆ. ಅದನ್ನು ವಾಪಸ್ ತಗೊಂಡೋಗೋ ರೀತಿಯಲ್ಲಿ ಮಾಡಿದ್ದಾರೆ. ಕಾಯೇ ಹೊಡಿಬೇಡಿ. ಆಮೇಲೆ ಮಡ್ಲಿಕ್ಕಿನ ಇವಾಗ ಕೊಡ್ತಾರಲ್ಲ ಬಾಗಿನ ಸಟ್ಟು ಮಡ್ಲಕ್ಕಿನ ಇವರು ಚಿಲುಕ್ ತುಂಬ ತಗೊಂಡೋಗಿ ಯಾರಿಗೆ ಮಾಡ್ತಾವ್ರೆ ಅಂತ ನನಗೆ ಗೊತ್ತಿಲ್ಲ. ಇವರು ನಾನು ಒಳಗಡೆ ದೇವಸ್ಥಾನ ಮಾಡ್ಕೊಂಡು ನೋಡಿದ್ದೀನಿ. ಒಂದೊಂದು ಚೀಲಲ್ಲಿ ಹಾಕೊಂಡು ನೋಡ್ತಾ ಮಡಿಕಾತಾ ಇದ್ದಾರಲ್ಲ. ಮಡ್ಲಕ್ಕಿ ಇದನ್ನು ಕೊಟ್ಟಿರೋದನ್ನ ಯಾವುದೇ ಕಾರಣಕ್ಕೂ ಇವರು ಎಲ್ಲಿಗೆ ತಗೋ ಮಾರ್ಕಾತಾವ್ರೋ ಅದು ನಮ್ಮ ಸೂಚನೆ.
ಆಯಿತಾ. ಇವ್ರನ್ನ ಫಸ್ಟ್ ಇಲ್ಲಿಂದ ಚಾಮುಂಡಿ ಬೆಟ್ಟದಿಂದ ಇವತ್ತಿನ ದಿನ ತಗೊಂಡು ವರ್ಗಾವಣೆ ಮಾಡಿ ಬೇರೆ ಕಡೆಗೆ ಅನ್ನ ನೀರು ಇರೋ ಜಾಗ ಇವ್ರಿಗೆ ಹಾಕೋರು ಇವ್ರಿಗೆ ಗೊತ್ತಾಗುತ್ತೆ ಜನಗಳ ಕಷ್ಟ ಸುಖ ಏನಕ್ಕೆ ಬರ್ತಾರೆ ಜನ ಅಂತ. ಆಮೇಲೆ ಏನಾಗಿದೆ ಅಂದರೆ ನಮ್ಮ ಮೇಡಮ್ ಅವರು ಭಾಳ ಕಷ್ಟ. ಮೇಡಮ್ ಏನು ಓಕೆ, ಸ್ಥಳೀಯ ಪಕ್ಕದಲ್ಲೇ ಗ್ರಾಮ ಪಂಚಾಯತಿ ಕೂಡ ಇದೆ ಸರ್. ಇನ್ನೊಂದು ಬೆಟ್ಟದಲ್ಲಂತ ಸದಸ್ಯರುಗಳಾಗಿರ್ಬೋದು ಅಧ್ಯಕ್ಷರುಗಳು ಎಲ್ಲ ಏನು ಮಾಡ್ತಾರೆ ಸರ್, ಗ್ರಾಮದ ಸದಸ್ಯರಿಗೆ ಅಂದರೆ ಅನ್ನೋದಕ್ಕಿಂತ ದೇವಸ್ಥಾನದಲ್ಲಿ ಒಂದು ಲೆಟ್ರ್ ಮುಖಾಂತರ ನಾನು ನೋಡಿ ಮಾಡಿಗೆ 3 ವರ್ಷದಿಂದ ಲೆಟರ್ಗಳು ಕೊಡ್ತಿದ್ರು. ಚಾಮುಂಡಿ ಬೆಟ್ಟದ ಗ್ರಾಮಸ್ಥರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಈಗಿನ ಪಂಚಾಯತಿಯವರು ಬಂದು ಮೀಟ್ ಆಗಿ ಎಲ್ಲ ಮಾಡ್ತಿದ್ರು. ಇವರು ಆಶ್ವಾಸನೆ ಏನು ಕೊಡಲ್ಲ. ಇವ್ರು ಇಷ್ಟ ಬಂದಂಗೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಮೇಡಮ್ ಅವರು. ದುರ್ಬಳಕೆ ಆಮೇಲೆ ಯಾರು ಬತ್ತು ಅಂದರೆ MLA MP ಯಾರು ಬತ್ತು ಅಂದರೆ ನಮ್ಮ ಗ್ರಾಮಸ್ಥರು ಒಬ್ಬರನ್ನು ಸೇರಿಸ್ತಾರೆ ದೇವಸ್ಥಾನ ಒಳಗಡೆ. ಇವ್ರು ಅದು ಬುದ್ಧಿ ಕಲ್ತಿರೋ ಮೇನು ಅಂದರೆ CM ಬಂದಿದ್ದಾರೆ, ಸಿದ್ದರಾಮಯ್ಯ ಅವರು ಬಂದಿರ್ತಾರೆ. ನಾವು ಏನೋ ನಮ್ಮ ಕಷ್ಟ ಸುಖ ಮಾತಾಡಬೇಕು ಅಂದರೆ ಅವ್ರನ್ನ ದೇವಸ್ಥಾನ ಒಳಗಡೆ ನಮ್ಮನ್ನು ಅಲವೇ ಇಲ್ಲ ಗ್ರಾಮಸ್ಥರು. ಕೇಳಕ್ಕೆ ಹೋಗ್ತೀವಿ, ಬಟ್ ನಮ್ಮನ್ನ ಅಲೋ ಮಾಡಲ್ಲ ಮೇಡಮ್ ಅವರು. ಇವ್ರು ಏನಾಗಿದೆ, ಇವ್ರು ಇಷ್ಟ ಬಂದಂಗೆ ನನಗೆ ಪವರ್ ಐತೆ. ರೂಪಾ ಮೇಡಮ್ ಅವರು ನಮಗೆ ಪವರ್ ಐತೆ, ನಾವು ಏನು ಬೇಕಾದ್ರೆ ಮಾಡ್ಕೋಬೋದು. ಅಲ್ಲ ಪ್ರಾಧಿಕಾರ ಅನ್ನೋ ಅವ್ರು ಅಪ್ರಾಣ ಮಾಡಿಲ್ಲ ಪ್ರಾಧಿಕಾರ, ಆಯ್ತಾ. ಇದು ಸ್ಟೇ ಆಗಿದೆ ಇದು, ಆಯ್ತಾ. ಸರ್, ಈ ಸಂಬಂಧಪಟ್ಟಂತೆ ರಾಣಿಯವ್ರನ್ನ ಭೇಟಿ ಮಾಡಿದ್ದೀರಾ? ಈ ಸಂಸದರು ಕೂಡ ಎದುರು ರಾಜರು ಕೂಡ ಸಂಸದರು ಕೂಡ ಅವ್ರನ್ನ ಭೇಟಿ ಮಾಡಿದ್ದೀರಾ? ಸರ್, ಭೇಟಿ ಮಾಡೋಕ್ಕಿಂತ ಇವರು ಬಿಡಲ್ಲ ಸರ್ ನಮ್ಮನ್ನ. ಗ್ರಾಮಸ್ಥವ್ರಿಗೆ ಬಿಡ್ತಾ ಇಲ್ಲ ಇವರು. ಬಂದಾಗ್ರೆ ಕರ್ಕೊಂಡೋಗ್ಬಿಡೋದು ಬೇಗ, ಹಂಗೆ ಮನೆ ಉಂಟಾಗೋದು ಎಲ್ಲ ಅಂದರೆ ಎಲ್ಲ ಕೇಳ್ಕೊಬಿಡ್ತಾರೆ. ನಾವು ಎಲ್ಲ ಥರ ಮಾಡ್ಕೊಡ್ಬೇಕಾಯ್ತಂತ. ಇವರಪ್ಪನ ಮನೆ ದೇವರಂತೂ ಅಲ್ಲ ಸರ್ ನನ್ನ ಅಭಿಪ್ರಾಯ. ನಮ್ಮ ಗ್ರಾಮದ ನಮ್ಮ ಗ್ರಾಮ ದೇವತೆ, ನಾಡ ದೇವತೆ ಇದು. ಇಲ್ಲಿಂದ ಚಾಮುಂಡಿ ಬೆಟ್ಟದಿಂದ ದೇವರು ನಮ್ಮ ಜಂಬೂ ಸವರಿಗೆ ಹೋಯ್ತದೆ ಅಂದರೆ ಇವತ್ತಿನ ದಿನ ನಾವು ಹೆಮ್ಮೆ ಕೊಡಬೇಕು ಲೆಕ್ಕ ಅಲ್ವಾ. ಇಲ್ಲಿ ಯಾವ ಥರ ವಾತಾವರಣಕ್ಕೆ ಇವರು ಅದನ್ನೇನು ಮಾಡಲ್ಲ. ನೆಕ್ಸ್ಟ್ ನೋಡಮ್ಮ ದಸರಿಗೆ ಇವರು ಅದು ಹೇಳೋದಲ್ಲ, ಜನಗಳು ಅಚ್ಚುಕಟ್ಟು ಮಾಡಲ್ಲ. 5,000 ರೂಪಾಯಿ ಟಿಕೆಟ್ ಮಾಡಿದ್ರು ಮಾಡ್ತಾರೆ, 15,000 ಮಾಡಿದ್ರು ಮಾಡ್ತಾರೆ. ಜನ ಬರೋ ಹಳ್ಳಿ ಜನಗಳಿಗೆ ಕಷ್ಟ ಸುಖ ನಮ್ಮ ಮಾತ್ರ ಬಿಟ್ಬಿಡ್ತಾರೆ. ದುಡ್ಡು ಕಾಸಿರೋರು ಮಾತ್ರ ಇಲ್ಲ ಅಲೋ ಇನ್ಮೇಲೆ. ಇದು ಅದೇ ಈ ಮೇಡಮ್ನವರು 2,000 ರೂಪಾಯಿ ಮಾಡಿರೋದು ತುಂಬ ಅನ್ಯಾಯ. 2,000 ಬೇಕಾದ್ರೆ 100 ರೂಪಾಯಿ 30 ರೂಪಾಯಿ ಇದೆಲ್ಲ ಮಾಡಿ ಬಡವ್ರ ಬಗ್ಗರಿಗೆ ತುಂಬ ಅನಾನುಕೂಲ. ಯಾವ ಥರ ಆಗಿದೆ? ಅದೇ 2,000 ಈಗ ಬಂದವ್ರಿಗೆ ಮೇಯ್ನು ಆ ಕಡೆಯಿಂದ ಕರ್ಕೊಂಡೋಯ್ತಾರೆ. ಅವ್ರಿಗೆ ಮಾತ್ರ ದರ್ಶನ, ಬಾಕಿ ಬಡಪಾಯಿಗಳಿಗೆ ಹಂಗೆ ಬಂದು ಮಳೆಯಲ್ಲೆಲ್ಲ ನೆನ್ಕೊಂಡು ಈ ಥರ ಎಲ್ಲ ಆಯ್ತದೆ. ನೀವು ಎಷ್ಟು ಗಂಟೆಗೆ ಬಂದು ದರ್ಶನ ಮಾಡೋದಕ್ಕೆ? ನಾವು ಇಲ್ಲಿಯವರೇ, ಸ್ಥಳೀಯರೇ ಸರ್, ಗ್ರಾಮದವ್ರು. ಗ್ರಾಮದವ್ರನ್ನೇನೋ ಬಿಡ್ತಾ ಇಲ್ಲ, ಆಧಾರ್ ಕಾರ್ಡ್ ತೋರಿಸಿ ಅಂತಾರೆ. ಆಧಾರ್ ಕಾರ್ಡ್ ತೋರಿಸಿ ಅಂತ ಅಂತಾರೆ. ನಮಗೆ ಟೈಮಿಂಗ್ಸು 2 ಗಂಟೆಯಿಂದ 3 ಗಂಟೆ ಅಂದರೆ 1 ಅವರ್ ಇರ್ತದೆ. ಅದರಲ್ಲಿ ಹೋಗಿದ್ದು ಬನ್ನಿ ಅಂತ ಅಂತಾರೆ. ಆ 1 ಅವರ್ಲಿ ಹೋಗಿದ್ದು ಬರೋಕ್ಕಾಗಲ್ಲ. ತುಂಬ ತೊಂದರೆ ಆಗಿದೆ ಮೇಡಮ್ನವರಿಂದ. ಯಾವ ಮೇಡಮಿಂದ? ರೂಪಾ ಮೇಡಮ್ನವರು, ಅದೇ ದೇವಸ್ಥಾನ ಮೇಡಮ್. ಅವ್ರು ಏನು ಇಲ್ಲಿಗೆ ದೇವಸ್ಥಾನಕ್ಕೆ ಏನು ಅಧಿಕಾರಿ? ಇದು ಅಧಿಕಾರಿಗಳು ಅವರಿಂದನೇ ತೊಂದರೆ ಆಗಿದೆ. ಅವರಿಂದನೇ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಮೇಡಮ್. ಮೊದಲನೇ ವಾರದಲ್ಲಿ ಮೇಡಮ್ನವರು ಮಾಡಿರೋ ಇದಕ್ಕೆ ಮನೇಲಿ ಹಾಲಿಲ್ಲ, ಹಾಲು ಡೈರಿ ಕ್ಲೋಸು.